ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಚಿಕನ್ ಸಾಂಬಾರು ಮಾಡಬೇಕಂತ ಇದ್ದೀನಿ. ನಾನು ಯಾವ ರೀತಿ ಮಾಡ್ತೀನಿ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಚಿಕನ್ ಸಾಂಬಾರು ಹಾಗೆ ಪೆಪ್ಪರ್ ಚಿಕನ್. ಬನ್ನಿ ಬೇಗ ಹೋಗಿ ರೆಸಿಪಿ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಒಂದು ಜಾರ್ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಈರುಳ್ಳಿ, 1 ಇಂಚು ಶುಂಠಿ, 1 ಗೆಡ್ಡೆ ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಅರಿಶಿನ, ಒಂದು 1/4 ಸ್ಪೂನಷ್ಟು, ಸ್ವಲ್ಪ ಕೊತ್ತಂಬರಿ ಇಷ್ಟು ಹಾಕಿ ನೈಸ್ ಪೇಸ್ಟ್ ಮಾಡ್ಕೋಬೇಕು. ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನನ್ನ ಮಗನ ಸೌಂಡು ಜಾಸ್ತಿ ಆಗಿದೆ. ಕೊಟ್ಕೊಂಡು ಅಡುಗೆ ಮಾಡೋದು ಸ್ವಲ್ಪ ಕಷ್ಟನೇ, ಆದರೂ ಮಾಡಬೇಕಲ್ಲ. ಇವಾಗ ಸ್ಟಾರ್ಟ್ ಮಾಡೋಣ. ನಾನೊಂದು ಬೋಸಿನ ಬಿಸಿ ಆಗಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು, ಏಕೆಂದರೆ ಚಿಕನಲ್ಲಿ ಜಾಸ್ತಿ ಎಣ್ಣೆ ಇದ್ದರೆ ಊಟ ಮಾಡೋಕ್ಕೂ ಒಂಥರ ಆಗುತ್ತೆ, ಅಸಹ್ಯ ಆಗುತ್ತೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಎಣ್ಣೆ ಬಿಸಿಯಾಗಿದೆ. ಇವಾಗ ರುಬ್ಬಿರೋ ಮಸಾಲೆನ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಹಸಿ ವಾಸನೆಲ್ಲ ಹೋಗಬೇಕು, ಚೆನ್ನಾಗಿ ಫ್ರೈ ಆಗಬೇಕು, ರೀತಿ ಬೇಯಬೇಕು. ಆವಾಗ ಅರ್ಧ ಟೊಮೊಟೊ ತಗೊಂಡಿದ್ದೀನಿ. ಇದನ್ನು ರುಬ್ಬಕ್ಕೆ ಕೂಡ ನೀವು ಹಾಕೋಬೋದು, ಹೀಗೇನೂ ಹಾಕೋಬೋದು. ಜಸ್ಟ್ ಫ್ಲೇವರಿಗೆ 2 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಸ್ವಲ್ಪ ಇದನ್ನು ಬಾಡಿಸ್ಕೋಬೇಕು. ಇವಾಗ ಚಿಕನ್ ಹಾಕ್ಕೊತಿದ್ದೀನಿ. ನಾನು ಅರ್ಧ kg ಚಿಕನ್ ಹಾಕೋತಾ ಇದ್ದೀನಿ. ಸ್ವಲ್ಪ ಇದು ಬೇಯೋಕ್ಕೆ ಉಪ್ಪು ಹಾಕೋತಾ ಇದ್ದೀನಿ. ಇದು ಚೆನ್ನಾಗಿ ಇವಾಗ ಈ ಮಸಾಲೆಯಲ್ಲಿ ಚೆನ್ನಾಗಿ ರೋಸ್ಟ್ ಆಗಬೇಕು ಚಿಕನ್ನು. ಮಿಕ್ಸರ್ ಜಾರಿಗೆ 1 ಸ್ಪೂನ್ ಚಿಲ್ಲಿ ಪೌಡರ್, ಸ್ಪೂನ್ ಧನಿಯಾ ಪೌಡರ್, ಇದನ್ನು ಸ್ವಲ್ಪ ನೀರು ಹಾಕಿ ಹಂಗೆ ಮಿಕ್ಸ್ ಮಾಡ್ಕೊಬೇಕು. ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅದು ಸ್ವಲ್ಪ ನೀರು ಹಾಕ್ಕೊಂಡು ಹಂಗೆ ಒಂದು ರೌಂಡು ಮಿಕ್ಸಿಲಿ ತಿರುಗಿಸಿದ್ದೀನಿ ಅಷ್ಟೇ. ಅಷ್ಟೊತ್ತಿಗೆ ಚಿಕನು ಚೆನ್ನಾಗಿ ಬೆಂದು ಎಷ್ಟು ಚೆನ್ನಾಗಿ ಆಯಲ್ ಬಿಟ್ಕೊಂಡಿದ್ದೀನಿ ನೋಡಿ, ಈ ರೀತಿ ಬೇಯಬೇಕು. ಇವಾಗ ಈ ಖಾರನ ಹಾಕ್ತಿದ್ದೀನಿ. ಇದು ಚೆನ್ನಾಗಿ ಖಾರನ ಹಿಡಿಯಬೇಕು ಚಿಕನ್ನು. ಜಾರಿಗೆ ನಾನು ಚಕ್ಕೆನೂ ಮತ್ತು ಗಸಗಸೆನೂ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು 1/4 ಸ್ಪೂನ್ ಹಾಕೋತಾ ಇದ್ದೀನಿ. ಫಸ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ ತುರಿನ, ಇಷ್ಟು ಕಡಲೆ ತೊಗೊಂಡಿದ್ದೀನಿ. ಚಿಕನ್ ಸಾಂಬಾರಿಗೆ ಸ್ವಲ್ಪ ಕಡಲೆಕಾಯಿ ಸ್ವಲ್ಪನೇ ಹಾಕಬೇಕು. ನೀರು ಹಾಕಿ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಸ್ಮೂತಾಗಿ. ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ತನಿಗೆ ಹಾಕಿ ಸ್ವಲ್ಪ ಆಯಲ್ಲು ಮೇಲ್ಗಡೆ ಬರೋವರೆಗೂ ಸ್ವಲ್ಪ ಬಾಡಿಸ್ಕೋಬೇಕು. ತೆಂಗಿನಕಾಯಿ ಕಡ್ಲೆ ಹಾಕಿರೋದ್ರಿಂದ, ಇಲ್ಲಾಂದರೆ ಸಾಂಬಾರು ಬೇಗ ಹಾಳಾಗುತ್ತೆ. ಅಷ್ಟು ಬೆಂದಮೇಲೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೀರು ಹಾಕೋದು. ಟೇಸ್ಟ್ ನೋಡಿ, ಸ್ವಲ್ಪ ನನಗೆ ಸಪ್ಪೆ ಅನಿಸ್ತು, ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಹಾಗೆ ಮೆಂತ್ಯ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಇಷ್ಟ ಇದ್ದರೆ ಹಾಕೋಬೋದು, ಹಾಕೊಂಡ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಚಿಕನ್ ಸಾಂಬಾರು ಕೂಡ ಚೆನ್ನಾಗಿ ಕುದೀತಿದೆ. ಸೊ ಇಷ್ಟು ಕುದಿದ್ರೆ ಸಾಕು. ಚಿಕನ್ ಮಾಡೋಕ್ಕೆ ಇವಾಗ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಬಿಸಿ ಆಗಲಿ. ಸಾಂಬಾರಿಗೆ 1 ಈರುಳ್ಳಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, ನಾನು 3 ಹಾಕ್ಕೊಂಡಿದ್ದೀನಿ. ತುಂಬ ಖಾರ ಆಗಿದೆ. ಇದನ್ನು ಸಣ್ಣದಾಗಿ ಚಾಪ್ ಮಾಡ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಬಿಸಿ ಆಗಲಿ. ಚಾಪ್ ಮಾಡಿರೋ ಈರುಳ್ಳಿ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ಈರುಳ್ಳಿನ ಈ ರೀತಿ ಕ್ಯೂಬ್ಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ತಿನ್ನೋಕ್ಕೂ ಚೆನ್ನಾಗಿ ಅನಿಸುತ್ತೆ. ಒಂದು ಚಿಕ್ಕ ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ. ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ಇಷ್ಟ ಐತೆ ಹಾಕ್ಕೊಂಡು, ನಾನು ಸ್ಕಿಪ್ ಮಾಡ್ತೀನಿ. ಚಾಪ್ಗೆ 1 ಇಂಚು ಶುಂಠಿ, 1 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಪೇಸ್ಟ್ ಮಾಡಿ ಹಾಕಿದ್ರೆ ಅಷ್ಟು ಇದೆ ಬಾಯಿ ಸಿಗಲ್ಲ. ಚಿಕನ್ ಪೆಪ್ಪರಲ್ಲಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಬಾಯಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಕರಿಬೇವು ಹಾಕ್ಕೊತೀನಿ. ಕರಿಬೇವು ಸೊಪ್ಪು ಮೇನ್ ಪಾಯಿಂಟ್ ಚಿಕನ್ ಪೆಪ್ಪರಲ್ಲಿ. ಚಾಪ್ ಮಾಡ್ಕೊಂಡಿದ್ದು ಶುಂಠಿ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. ಹಸಿ ಸ್ಮೆಲ್ಲೆಲ್ಲ ಹೋಗಿ ಒಂದು ಆರಾಮಾಗಿ ಬರುತ್ತೆ. ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಟೊಮೊಟೊನ ಈ ರೀತಿ ಚಾಪ್ ಮಾಡ್ಕೊಂಡಿದ್ದೀನಿ. ಟೊಮೊಟೊ ಹಾಕಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಇವಾಗ
ಚಿಕನ್ ಹಾಕೋತೀನಿ. ನಾನು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ. ಬೇಕಷ್ಟೇ ಉಪ್ಪು. ಇವಾಗಲೂ ಚಿಕನ್ ಬೇಯಬೇಕಲ್ಲ ಉಪ್ಪು ಹಾಕೋತಾ ಇದ್ದೀನಿ. ಅರಿಶಿನ ಪುಡಿ ಹಾಕೋತಿದ್ದೀನಿ 1/2 ಸ್ಪೂನಷ್ಟು. ಈ ರೀತಿ ಚೆನ್ನಾಗಿ ನೀರು ಬಿಟ್ಟಿದೆ. ಚಿಕನ್ ಪೀಸ್ ಕೂಡ ಸಾಫ್ಟಾಗಿ ಬಂದಿದೆ. ಸ್ಪೂನ್ ಪೆಪ್ಪರ್ ಪೌಡರ್ ಹಾಕೋತಿದ್ದೀನಿ. 1 ಸ್ಪೂನ್ ಡಾರ್ಕ್ ಸೋಯಾ ಸಾಸ್ ತೊಗೊಂಡಿದ್ದೀನಿ. ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಇದಕ್ಕೆ 2 ಸ್ಪೂನು ನೀರು ಹಾಕೊಂಡು ಗಂಟೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದು ಕಾರ್ನ್ಫ್ಲವರ್ ಪೇಸ್ಟ್ನ ಹಾಕ್ತಾ ಇದ್ದೀನಿ. ಕಾರ್ನ್ಫ್ಲವರ್ ಪೇಸ್ಟ್ನ ಹಾಕಿದ ತಕ್ಷಣ ಫುಲ್ಲು ಡ್ರೈ ಆಗ್ತದೆ. ಇದು ಚಿಕನ್ ಬಿಟ್ಟಿದ ರಸ ಎಲ್ಲ ನೋಡಿ ಈ ರೀತಿ ಆಗಬೇಕು. ಇವಾಗ ಸ್ವಲ್ಪ ಲೆಮನ್ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ನಾವು ಸ್ವಲ್ಪ ಕಮ್ಮಿನೇ ತೊಗೊಂಡಿದ್ದೀವಿ. ಇವಾಗ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಚಿಕನ್ ಸುಕ್ಕ ರೆಡಿ. ನೋಡೋರು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತೀವಿ. ಟೇಸ್ಟು ಕೂಡ ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.